ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯದ ಅಧ್ಯಕ್ಷರ ವಿಜೇಂದ್ರಣ್ಣ ನೇತೃತ್ವದಲ್ಲಿ 3 ತಂಡಗಳಾಗಿ ಇವತ್ತೇನು ವಕ್ಫ್ ಬೋರ್ಡಲ್ಲಿ ನಡೀತಕ್ಕಂಥ ಅಕ್ರಮಗಳೇನಿದೆ ಅದರ ವಿರುದ್ಧವಾಗಿ ಇವತ್ತು ನಾವು ತಾಲೂಕು ಕಚೇರಿ ಮುಂದೆ ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ರಾಜ್ಯದ ಸಾಮಾನ್ಯ ಜನರ ಮೇಲೆ ಒಂದಲ್ಲ ಒಂದು ರೀತಿ ಹಗರಣಗಳನ್ನು ಮಾಡಿ ಅವರಿಗೆ ಕಷ್ಟದಲ್ಲಿ ಸಿಕ್ಕಾಸ್ಕೊಳ್ತಕ್ಕಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ವಕ್ಫ್ ಬೋರ್ಡಲ್ಲಿ ಏನಿವತ್ತು ನೂರಾರು ವರ್ಷಗಳಿಂದ ರೈತರು ಸಾಗುವಳಿ ಮಾಡ್ಕೊಂಬರ್ತಾಯಿದ್ರು, ಆ ಜಮೀನುಗಳನ್ನು ಈಗ ಏಕಾಏಕಿ ವಕ್ಫ್ ಬೋರ್ಡ್ ಆಸ್ತಿ ಅಂತೇಳಿ ಘೋಷಣೆ ಮಾಡ್ತಾಯಿದ್ದಾರೆ. ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆ ಕೂಡಲೇ ಅವರು ಇದನ್ನು ಏನು ಮಾಡಿದಾರೋ ಅದನ್ನು ವಾಪಸ್ ತಗೊಳ್ಬೇಕು. ಈ ಜಿಲ್ಲಾಧಿಕಾರಿಗಳು ಸುಮಾರು 1.5 ಸಾವಿರ ಎಕರೆ ನಮ್ಮ ಎಲ್ಲ ಹಿಂದೂಗಳದ್ದು ಮತ್ತು ಹಿಂದೂ ದೇವಾಲಯಗಳನ್ನು ವಕ್ಫ್ ಬೋರ್ಡ್ ಅಂತೇಳಿ ತೀರ್ಮಾನ ಮಾಡಿರೋದನ್ನು ವಾಪಸ್ ತೆಗೆದುಕೊಳ್ಬೇಕು. ಇಲ್ಲಾಂತೇಳಿದರೆ ಉಗ್ರವಾದ ಹೋರಾಟ ದಿನಾನೂ ಇರ್ತದೆ. ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗ್ತದೆ ಕಾಂಗ್ರೆಸ್ ಸರ್ಕಾರ. ಅದಕ್ಕೋಸ್ಕರ ಅವ್ರು ಮಾಡ್ತಕ್ಕಂಥ ಆಡಳಿತದ ನೀತಿ ಜನವಿರೋಧಿ ನೀತಿಯಾಗಿದೆ. ಇವತ್ತು BPL ಕಾರ್ಡುಗಳು ಸುಮಾರು 14 ಲಕ್ಷ ಕಾರ್ಡುಗಳನ್ನು ಬಡವರು ಹೊಟ್ಟೆ ಮೇಲೆ ಹೊಡೆದು ವಾಪಸ್ ತಗೊಳ್ತಾ ಇದ್ದಾರೆ. ಆ ಕಾರ್ಡು ವಾಪಸ್ ತಗೊಳ್ಳೋದು ಅಷ್ಟೇ ಅಲ್ಲ, ಅದರಿಂದ ಆಗ್ತಕ್ಕಂಥ ಅನಾನುಕೂಲಗಳು, ಒಬ್ಬ ವ್ಯಕ್ತಿಗೆ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳಿದ್ರೆ ಯಾವ ವೈದ್ಯರು ಕೂಡ BPL ಕಾರ್ಡ್ ಇದೆ ಅಂತ ಕೇಳ್ತಾರೆ. ಆ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಉಚಿತವಾಗಿ ಆರೋಗ್ಯದ ಸೌಲಭ್ಯ ಸಿಕ್ಕಲ್ಲ, ಅದು ಕೂಡ ಅವರ ಮೇಲೆ ಹೊರೆ ಬೀಳುತ್ತೆ. ಈ ರೀತಿ ನಾನಾ ರೀತಿ ಜನಸಾಮಾನ್ಯರ ಮೇಲೆ ನಿರಂತರವಾಗಿ ಅವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ಅಂತೇಳಿದ್ರೆ ತಪ್ಪಾಗಲಾರದು. ಆ ರೀತಿ ನಡೀತಕ್ಕಂಥ ಸರ್ಕಾರ ಈ ರಾಜ್ಯಕ್ಕೆ ಬೇಕಾ? ಈ ಜನರ ಪರವಾಗಿ ಕಾರ್ಯಕ್ರಮಗಳನ್ನು ಕೊಡ್ತಾ ಇಲ್ಲ. ಸರ್ಕಾರ ಇರೋದರಲ್ಲಿ ಅರ್ಥ ಇಲ್ಲ. ಸರ್ಕಾರ ಸತ್ತೋಗಿದೆ. 6.5 ಕೋಟಿ ಜನ ಏನು ನಂಬಿ ಓಟ್ ಹಾಕಿದ್ರು ಅವರ ಸಮಾಧಿ ಮೇಲೆ ಇವತ್ತು ಸರ್ಕಾರ ನಡೀತಾ ಇದೆ. ಇದು ಕೂಡಲೇ ನಿಲ್ಲಬೇಕು. ನಿಲ್ಲೋವರೆಗೂ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹೋರಾಟ ನಿರಂತರ ಅನ್ನುವಂಥ ಮಾತನ್ನು ನಿಮ್ಮ ಮೂಲಕ ಕೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.